4 ತಿಂಗಳು ಚಾತುರ್ಮಾಸ್ಯ ವ್ರತ ಮುಗೀತು. ಇಲ್ಲಿ ಒಂದು ವಿಶೇಷ ಮತ್ತು ಸ್ವಾರಸ್ವತ ಸಂಗತಿ ಏನು ಗೊತ್ತಾ? ಗೆದ್ದದ್ದು ನನ್ನ ನಾಲಿಗೆ ಮತ್ತು ಅದರ ಜಿಹ್ವಾ ಚಾಪಲ್ಯ, ಮತ್ತು ಸೋತತ್ತು ಮಾತ್ರ ನಾನೇ. ಯಾವ ಚಾತುರ್ಮಾಸ್ಯ ವ್ರತವು ಮೋಕ್ಷ ಸಾಧನವಾಗುತ್ತದೋ, ಯಾವುದನ್ನು ಆಚರಿಸದೇ ಇರುವುದರಿಂದ ಮನ್ವಂತರ ಕಾಲ ನರಕವೆಂದು ಶಾಸ್ತ್ರದಲ್ಲಿ ಹೇಳುವರೋ ಅದನ್ನು ನಿರ್ಲಕ್ಷಿಸಿ ನಿರ್ಭಯವಾಗಿ ಬಾಯಿಗೆ ರುಚಿ ಕಂಡ ಪದಾರ್ಥಗಳು ತಿಂದು ಉಂಡು ಕೊಬ್ಬಿದ್ದಾಯಿತು. ಕೇಳಿದರೆ 108 ನೆವ ಹೇಳಿದ್ದೂ ಆಯಿತು. ಇದು ಹತ್ತರದಲ್ಲಿ ಒಂದು ವ್ರತ ಅಂತ ಆಗಿರ್ಲಿಲ್ಲ. ಕಡ್ಡಾಯವಾದ ಮತ್ತು ಕಡ್ಡಾಯವಾಗಿ ಮಾಡಲೇಬೇಕಾದ ವ್ರತವಾಗಿತ್ತು. ಆದರೂ ಮಾಡಲಿಲ್ಲ. ಉದರ ಮತ್ತು ನಾಲಿಗೆಗೆ ಕಷ್ಟ ಕೊಡಬಾರದು ಎಂದು ಚಾತುರ್ಮಾಸ್ಯ ವ್ರತ ಮಾಡದೇ ಬಿಟ್ಟೆ. ಕೊನೆಗೆ ನಾನೇ ಕೆಟ್ಟೆ. ಅಂತೂ 4 ತಿಂಗಳು ಹೀಗೆ ಬಂದು ಹಾಗೇ ಹೋಯಿತು. ಆದರೆ ಏನು ಮಾಡೋದು? ಕಾಲಚಕ್ರ ತಿರುಗಿ ಹೋಯಿತು. ಆದರೆ ಬುದ್ಧಿ ಮಾತ್ರ ಬೆಳೆಯದೆ ಹಾಗೇ ಉಳಿಯಿತು. ವೈದ್ಯರು ನಮಗೆ ಕಾಯಿಲೆ ಬಂದಾಗ ಇಂತಹ ಪದಾರ್ಥಗಳು ತಿನ್ನಬೇಡಿ, ಶುಗರ್ ಬಂದಾಗ ಸಿಹಿ ಪದಾರ್ಥಗಳು, ಬಿಪಿ ಬಂದಾಗ ಉಪ್ಪು ಹಾಕಿದ ಪದಾರ್ಥಗಳು ಬಿಡರೆಂದು ಹೇಳಿದರೆ ಬಿಡುತ್ತೇವೆ. ಸ್ವತಃ ಭಗರೋಗ ವೈದ್ಯನಾದ ಭಗವಂತನ ಮಾತು ಮಾತ್ರ ಈ 4 ತಿಂಗಳಲ್ಲಿ ಒಮ್ಮೆಯಾದರೂ ತಲೆಗೆ ಬರಲಿಲ್ಲ, ಆಚರಣೆ ಮಾಡಲಿಲ್ಲ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಎನ್ನುವ ದಾಸರ ವಾಣಿ. ಈ 4 ತಿಂಗಳು ಚಾತುರ್ಮಾಸ್ಯ ವ್ರತ ಆಚರಣೆ ಮಾಡಿದಂತವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕಾರುಣ್ಯಮಯವಾದ ಆ ದೇವದೇವನ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸಿ ಪ್ರಾರ್ಥನೆಯನ್ನು ಸಲ್ಲಿಸುವೆ. ಹೇ ಸ್ವಾಮಿ, ಇನ್ನು ಮುಂದಾದರೂ ನನ್ನ ನಾಲಿಗೆಯನ್ನು ಗೆಲ್ಲಿಸದೆ ನನ್ನನ್ನು ಗೆಲ್ಲಿಸು. ಮುಂದಿನ ವರ್ಷದಿಂದಾದಲೂ ಚಾತುರ್ಮಾಸ್ಯ ವ್ರತ ನಿನ್ನ ಅನುಗ್ರಹ ಬಲದಿಂದ ನನ್ನಿಂದಲೂ ಆಚರಿಸಲ್ಪಡಲಿ. ನಿನ್ನ ದೂತ ನಾನಲ್ಲವೇ ಜಿಯ. ಜಗನ್ನಾಥ ವಿಠಲ ಪಿಡಿಯನ್ನ ಕಯ್ಯ. ಶ್ರೀಕೃಷ್ಣಾರ್ಪಣಮಸ್ತು.